ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ನೀಲಿ ಎಕ್ಕದ ಗಿಡ. ನೀಲಿ ಎಕ್ಕ ಅಥವಾ ಕರಿ ಎಕ್ಕದ ಗಿಡ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಬಿಳಿ ಎಕ್ಕ ಗಣೇಶನಿಗೆ ಪ್ರಿಯ ಆದರೆ ಈ ಕರಿ ಎಕ್ಕ ಶಿವನಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ಒಂದು ವನಸ್ಪತಿ, ಒಂದು ಗಿಡಮೂಲಿಕೆ, ಒಂದು ಪುಷ್ಪ. ಆಯಿತಾ? ಇದೇನು ಬಿಡುಗರುಗಳೇ, ಇದೇನೋ ರೋಡ್ ಸೈಡಾಗೆಲ್ಲ ಬೆಳಿತೈತೆ, ಅಲ್ಲಿ ಸಿಗ್ತೈತೆ ಇಲ್ಲಿ ಸಿಗ್ತೈತೆ ಅಂತಂದ್ಬಿಟ್ಟು ಕಾಟಾಚಾರ. ಇದು ಹೆಂಗೆ ಹೇಳ್ತಾರೆ ಅಂತಂದರೆ, ಇತ್ಲು ಗಿಡ ಮನೆಗೆ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ತಿಳ್ಕೊಳಂಗಿದ್ರೆ ಇದು ನಿಮಗೇನು ಪ್ರಯೋಜನ ಆಗಲ್ಲ. ಇತ್ಲೊಳ ಬೆಳೆದಿರೋಂಥ ವನಸ್ಪತಿಗಳು ಅದು ಮಾಡೋ ಕೆಲಸ ಯಾವೂ ಮಾಡಲ್ಲ. ಆಯಿತಾ? ಇದು ಯಾವುದೋ ನಿಮ್ಗೇನೋ ಒಂದು ವೀಡಿಯೋ ಹಾಕ್ಬೇಕಾಯ್ತು ಅನ್ನಿಸ್ತದೆ, ಅದಕ್ಕೆ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಮಾಡಿ ಏನೋ ಹಾಕ್ತೀರಾ ಅಂತ ಅಂದ್ಕೊಳಂಗಿದ್ರೆ ಅದು ನಿಮ್ಮ ಒಂದು ಮನಸ್ಥಿತಿಗೆ ಬಿಟ್ಟಿದ್ದು. ಆಯಿತಾ? ಇದು ಮಾಡೋಂಥ ಕೆಲಸ ಪ್ರಚಂಡವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋಂಥ ಒಂದು ವನಸ್ಪತಿ ಯಾವುದು ಕರಿ ಹಾಕೋದು ಗಿಡ. ಇವನ್ನ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಮಾಡೋಂಥ ಕೆಲಸ ಯಾವುದೇ ವನಸ್ಪತಿಗಳು ಶತ್ರು ಉಚ್ಚಾಟನೆ, ವಿದ್ವೇಷಣೆ, ಮಾರಣ, ಸ್ತಂಭನ, ವಿದ್ವೇಷಣ ಇಂಥ ಪ್ರಯೋಗಗಳು ಯಾವ ಮಾಡದಿರೋಂಥ ಒಂದು ಕೆಲಸನ ಈ ಒಂದು ವನಸ್ಪತಿ ಮಾಡ್ತದೆ. ಅಷ್ಟು ಶಕ್ತಿ ಐತೆ ಈ ಒಂದು ವನಸ್ಪತಿಗೆ, ಈ ಒಂದು ಗಿಡಮೂಲಿಕೆಗೆ. ಆಯಿತಾ? ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ, ಆಯುರ್ವೇದಿಕ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾಯಿಲೆ ಕಸಾಯಿಲೆಗಳಿಗೆ ಇದನ್ನು ಬಳಸ್ತಾರೆ. ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಮಾಟ, ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳು, ಷಟ್ಕರ್ಮ ಪ್ರಯೋಗಗಳಿಗೂ ಸಂಬಂಧಪಟ್ಟ ಹಾಗೆ ಮತ್ತು ಅಗಾರಪಂಥಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗಿಸೋಂಥ ರೀತಿ ನೀತಿಗಳು ದೊಡ್ಡ ಮಟ್ಟದಲ್ಲೇ ಇದೆ. ಆಯಿತಾ? ಇದನ್ನು ಪ್ರತಿ ಸೋಮವಾರ ಇದ್ರ ಹೂವನ್ನ ಕಿತ್ಕೊಂಡೋಗಿ ಈ ಗಿಡಕ್ಕೆ ಒಂದು ಚಮ್ ನೀರು ಹಾಕ್ಬಿಟ್ಟು ಹೂವು ಕಿತ್ಕೊಂಡೋಗಿ ಅದನ್ನು ಶಿವನ ತಲೆ ಮೇಲೆ ಏರಿಸೋದ್ರಿಂದ, ಶಿವನ ತಲೆ ಮೇಲೆ ಇಡೋದ್ರಿಂದ ದರಿದ್ರತೆ ನಿವಾರಣೆ ಆಗ್ತದೆ. ಆಯಿತಾ? ಓಂ ನಮೋ ವಿಶ್ವೇಶ್ವರಾಯ ನರಕರ್ಣವತಾರಣಾಯ ಕರುಣಾಮೃತಾಯ ಶಶಿಶೇಖರ ಧಾರಣಾಯ ದೇವಾದಿದೇವಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಅನ್ನೋ ಮಂತ್ರದಿಂದ ಈ ಹೂವನ್ನ ಗಿಡದಲ್ಲೇ ಹೂವು ಹಳ್ಳಿರೋಂಥ ಹೂವನ್ನ ಕಿತ್ಕೊಂಡು ಹೋಗ್ಬೇಕು. ಗಿಡದ ಬುಡಕ್ಕೆ ಒಂದು ಚಮ್ ನೀರು ಹಾಕಿ ಒಂದು 11 ಅಥವಾ ಒಂದು 3-5 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಹೂವನ್ನು ಕಿತ್ಕೊಂಡು ಹೋಗಿ ಶಿವನ ತಲೆ ಮೇಲೆ ಇಡೋದ್ರಿಂದ ಇರ್ತಕ್ಕಂಥ ದಾರಿದ್ರ್ಯ ಅಂತ ಹೇಳ್ತಾರಲ್ಲ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಅಂತ ಹೇಳ್ತೀವಲ್ಲ, ದಾರಿದ್ರ್ಯಗಳು ದುಃಖಗಳು ಎಲ್ಲ ನಾಶ ಆಗ್ತದೆ. ಬಿಲ್ಪತ್ರ ಜೊತೆ ಇಡೋದ್ರಿಂದ ಇನ್ನು ಆಯುಷ್ ಅಭಿವೃದ್ಧಿ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಮನಃಶಾಂತಿ ಸಿಗ್ತದೆ, ಏಕಾಗ್ರತೆ ಬರ್ತದೆ. ಆಯಿತಾ? ಮತ್ತು ಇದನ್ನು ಶತ್ರು ಉಚ್ಚಾಟನೆ, ವಿದ್ವೇಷಣೆ ಪ್ರಯೋಗಗಳು ಮಾಡಬೇಕಾದ್ರೆ ಭಾನುವಾರ ಅಮಾವಾಸ್ಯೆ ಇದ್ದಂಥ ಸಂದರ್ಭ ನೋಡ್ಕೊಂಡು ಹೂವು ಆಗಿ ಒಣಗಿಬಿಟ್ಟು ಕೆಳಗಡೆ ಬಿದ್ದಿರ್ತಾವಲ್ಲ, ಆ ಗಿಡದ ಬುಡದವನ್ನೇ ಬಿದ್ದು ಒಣಗಿರ್ತಾವಲ್ಲ. ಇವಾಗ ಇಲ್ಲಿ ಗಿಡ ಐತಲ್ಲ, ಗಿಡದ ಬುಡದಾಗೇನೆ ಹೂವು ಆಗಿ ಆ ಹೂವು ಚೆನ್ನಾಗಿ ಒಣಗಿಬಿಟ್ಟು ಕೆಳಗಡೆ ಬಿದ್ದಿರ್ತೈತಲ್ಲ, ಆ ನೆರಳಿಗೆ ಒಣಗಿರ್ತೈತಲ್ಲ, ಅದನ್ನು ತಗೊಂಬಂದು ಅದಕ್ಕೆ ಚಿದಾಭಸ್ಮ, ಬ್ರಹ್ಮದಂಡಿ ಮತ್ತು ಬಿಳಿ ಸಾಸಿವೆ ಈ 3 ಸೇರಿಸಿ ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡಿ ತಗೊಂಡೋಗಿ ಶತ್ರು ಮನೆ ಹತ್ರ ಉಣ್ಣೋದ್ರಿಂದ ಶತ್ರುಗಳು ವಸ್ತುಗಳು ಏನಾದರೂ ಅದರ ಜೊತೆ ಮಿಕ್ಸ್ ಮಾಡಿ ಅಮಾವಾಸ್ಯೆ ದಿವಸನೇ ಇದಿಷ್ಟು ಕೆಲಸ ಮಾಡಬೇಕು. ಚಿದಾಭಸ್ಮ, ಬ್ರಹ್ಮದಂಡಿ, ಬಿಳಿ ಸಾಸಿವೆ
ಮತ್ತು ಶತ್ರು ವಸ್ತು, ಕೂದಲು, ಉಗುರು, ಬಟ್ಟೆ, ಕಾಲ್ಧೂಳು, ಫೋಟೋ, ಈ ಥರದ್ದೆಲ್ಲ ಸೇರಿಸಿ, ಶತ್ರುದು ಯಾವ್ದಾನ ಒಂದು ವಸ್ತು ಆದರೂ ಪರವಾಗಿಲ್ಲ ಸೇರಿಸಿ ಅದನ್ನೆಲ್ಲ ಭದ್ರವಾಗಿ ಕಟ್ಟಿ ಒಂದು ಮಡಕೆ ಕುಟ್ಕೆ ಒಳಗಡೆ ಹಾಕಿ ರುದ್ರಭೂಮಿಲೇ ಕೂತ್ಕೊಂಡು ಇದೆಲ್ಲ ಇಷ್ಟು ಕೆಲಸನ ಮಾಡಿ ಅದನ್ನು ತಗೊಂಡೋಗಿ ಶತ್ರು ಮನೆ ಹತ್ರ ಉಣೋದ್ರಿಂದ ಶತ್ರು ಉಚ್ಚಾಟನ, ವಿದ್ವೇಷಣ, ಸ್ತಂಭನ, ಮಾರಣ, ಇದಿಷ್ಟು ಕೆಲಸಗಳು ಆಗ್ತಕ್ಕಂಥದ್ದು. ಆಯಿತಾ? ಮಾರಣ ಪ್ರಯೋಗ ಬೇಕು ಅಂತಂದರೆ ಯಾರಾದರೂ ನೇಣು ಹಾಕೊಂಡು ಸತ್ತೋಗಿರ್ತಾರಲ್ಲ, ವಿಷ ಕುಡಿದಿರ್ತಾರಲ್ಲ, ಅಂಥವ್ರದ್ದು ಚಿದಾಭಸ್ಮ ಸೇರಿಸಬೇಕಾಗ್ತದೆ. ಇಲ್ಲ ಮಾರಣ ಪ್ರಯೋಗ ಅವೆಲ್ಲ ಏನು ಬೇಡ ಗುರುಗಳೇ, ವಿದ್ವೇಷನ ಉಚ್ಚಾಟನ ಯಾರು ಸಾಕು ಅನ್ನಂಗಿದ್ರೆ ಮಾಮೂಲಿ ಯಾವುದಾದ್ರು ಮಂಗಳವಾರ ಸತ್ತೋಗಿರೋ ಅಂತಾರೋ ಒಂದು ಚಿದಾಭಸ್ಮ ತಗೊಂಬಂದು ಅದನ್ನ ಅಮಾವಾಸ್ಯೆ ದಿವಸ ಎಲ್ಲ ಸಂಪಾದನೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಸಿದ್ಧ ಮಾಡಿ ರಾತ್ರಿ ಹೊತ್ತು 12 ಗಂಟೆ ನಿಶ್ರಾತ್ರಿ ಒಳಗೆ ಹೋಗಿ ಸ್ಮಶಾನಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಗುಂಡಿ ತೋಡಿ ಅವತ್ತೇ ಮುಚ್ಚಿಬಿಡ್ಬೇಕು. ರೆಡಿ ಮಾಡಿಬಿಟ್ಟು ಇಲ್ಲಿ ಇಕ್ಬಿಟ್ಟು ನಾಳೆಗೆ ಕುಣ್ತೀನಿ ಅನ್ನೋದು ಅವೆಲ್ಲ ಮಾತಿಲ್ಲ. ಆಯಿತಾ? ಆವಾಗ ಮಾಡಿದ ಊಟ ಅವಾಗ ಊಟ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ತಂಗ್ಳಾಗ್ತದೆ. ಅವಾಗ ಮಾಡಿದ ಅಡುಗೆನ ಅವಾಗ ಊಟ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ತಂಗ್ಳಾಗ್ತದೆ. ತಂಗ್ಳಾಗಕ್ಕೆ ಬಿಡಬೇಡಿ. ಅವತ್ತು ಮಾಡಿದ ಕೆಲಸ ಅವತ್ತು ಮಾಡಿ. ಒಳ್ಳೆಯ ಪ್ರಯೋಗ ಇದು. ಆಯಿತಾ? ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಗೊತ್ತಿರೋ ಅಂಥವ್ರಿಗೆ ಹೇಳಿ. ಇದನ್ನು ಒಂದು ಮೋಜು ಮಸ್ತಿ ಅನ್ನೋ ರೀತಿ ಒಳಗೆ ನೋಡಿರು ಸಂತೋಷ. ಇಲ್ಲ ಯಾರೋ ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡಿ ಏನೋ ಒಂದು ಒಳ್ಳೆ ವಿದ್ಯೆನ ಹೇಳ್ತಾವ್ರೆ ಅಂತ ತಿಳ್ಕೋಬೇಕು ಅಂತ ಅಂದ್ಕೊಂಡು ತಿಳ್ಕೊಂಡ್ರು ಒಳ್ಳೆಯದು. ಪ್ರಯೋಗ ಮಾಡಬೇಕು ಅಂದರೂ ಒಳ್ಳೆಯದು. ಇಲ್ಲ ಏನೋ ಒಂದು ಟೈಮ್ ಪಾಸ್ ನೋಡ್ತೀವಿ ಅಂತಂದರೂ ಒಳ್ಳೆಯದು. ಆಯಿತಾ? ಗೊತ್ತಿರೋ ವಿದ್ಯೆನ ಬೇರೆಯವ್ರಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ಒಂದು ಕೆಟ್ಟ ಉದ್ದೇಶ ಇಲ್ಲ. ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೂ ಇದ್ರೊಳಗೆ ವಿದ್ಯೆಗಳಿಲ್ಲ. ಆಯಿತಾ? ವಿದ್ಯೆ ಹಿಂಗೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು, ತಿಳಿಸ್ತಾ ಇರೋದು. ಆಯಿತಾ? ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.